ನಮಸ್ಕಾರ ಎಲ್ಲರಿಗೂ. ಶ್ರೀದೇವಿ ಭಾಗವತ ಮಹಾಪುರಾಣದ ಮೊದಲ ಸ್ಕಂದದ 18ನೇ ಅಧ್ಯಾಯಕ್ಕೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಈ ಅಧ್ಯಾಯದ ವಿಷಯ ಶುಕಮುನಿಗೆ ಜನಕರಾಜನು ತತ್ವೋಪದೇಶ ಮಾಡುವುದು. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಸೂತ ಮುನಿಯು ಹೇಳ್ತಾನೆ, ಗುರುಪುತ್ರನಾದ ಶುಕಮುನಿಯು ತನ್ನನ್ನು ನೋಡಲು ಬಂದಿರುವನೆಂದು ಕೇಳಿದೊಡನೆಯೇ ಜನಕರಾಜನು ಸಚಿವರೊಂದಿಗೆ ಪುರೋಹಿತರನ್ನು ಮುಂದು ಮಾಡಿಕೊಂಡು ಬಂದು ಆ ಶುಕನನ್ನು ಎದುರುಗೊಂಡನು. ಆ ಶುಕಮುನಿಯನ್ನು ಶ್ರೇಷ್ಠವಾದ ಆಸನದಲ್ಲಿ ಕುಳ್ಳಿರಿಸಿ ಚೆನ್ನಾಗಿ ಪೂಜೆಯನ್ನು ಮಾಡಿ ಕರೆಯುವ ಹಸುವನ್ನು ಕಾಣಿಕೆಯಾಗಿ ಸಮರ್ಪಿಸಿ ಕುಶಲ ಪ್ರಶ್ನೆಯನ್ನು ಮಾಡಿದನು. ಹೀಗೆ ಕುಶಲ ಪ್ರಶ್ನೆಯನ್ನು ಮಾಡಿದ ಮೇಲೆ ಸುಖಾಸನದಲ್ಲಿ ಕುಳಿತಿರುವ ಆ ಪರಮ ಶಾಂತಮೂರ್ತಿಯಾದ ಶುಕನನ್ನು ಕುರಿತು ಜನಕರಾಜನು ಪ್ರಶ್ನೆಯನ್ನು ಮಾಡ್ತಾನೆ. ಜನಕನು ಶಾಸ್ತ್ರಾನುಸಾರವಾಗಿ ಮಾಡಿದಂತಹ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಶುಕಮುನಿಯು ತನ್ನ ಕುಶಲವನ್ನು ತಿಳಿಸಿದ್ದು ಅಲ್ಲದೆ ರಾಜನನ್ನು ಕುರಿತು ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್ ಕ್ಷತ್ರಬಂಧು ಮನಾಮಯಂ ಎಂಬ ನಿಯಮವನ್ನು ಅನುಸರಿಸಿ ಯೋಗಕ್ಷೇಮಾರೋಗ್ಯದ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ಎಲೈ ಮಹಾಶಯನಾದ ಶುಕಮುನಿಯೇ, ನಿಸ್ಪೃಹನಾದ ನೀನು ಯಾವ ಕಾರ್ಯಕ್ಕಾಗಿ ನನ್ನಲ್ಲಿಗೆ ಬರೋಣವಾಯಿತು? ಈ ಕಾರ್ಯವನ್ನು ಹೇಳು, ಆ ಕಾರ್ಯವನ್ನು ಹೇಳು ಅಂತ ಜನಕ ಮಹಾರಾಜ ಕೇಳ್ತಾನೆ ಶುಕಮುನಿಯನ್ನು. ಅದಕ್ಕೆ ಉತ್ತರವನ್ನು ಕೊಡ್ತಾ ಶುಕಮುನಿ ಹೇಳ್ತಾನೆ, ಓ ಮಹಾರಾಜನೇ, ನನ್ನ ತಂದೆಯಾದ ವ್ಯಾಸನು ನನಗೆ ಈ ರೀತಿ ಹೇಳಿರುತ್ತಾನೆ, ಎಲ್ಲ ಆಶ್ರಮಗಳಿಗಿಂತಲೂ ಗೃಹಸ್ಥಾಶ್ರಮವು ಶ್ರೇಷ್ಠವು. ಆದುದರಿಂದ ಹೆಂಡತಿಯನ್ನು ಪರಿಗ್ರಹಿಸಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸು ಅಂತ. ಮದುವೆಯಾದರೆ ಸಂಸಾರ ಬಂಧನವು ತಪ್ಪದು ಎಂದು ನನ್ನ ಜನಕನಾದರೂ ಅವನ ಮಾತನ್ನು ನಾನು ಒಪ್ಪಲಿಲ್ಲ. ಆಗ ಅವನು ನಿರ್ಲಿಪ್ತನಾಗಿದ್ದರೆ ಸಂಸಾರವು ಬಂಧಕವಾಗುವುದಿಲ್ಲವೆಂದು ನನಗೆ ತಿಳಿಯ ಹೇಳಿದರೂ ನಾನವನ ಮಾತನ್ನು ಸಂಶಯದಿಂದ ನಡೆಸಲಿಲ್ಲ. ಹೀಗೆ ತಂದೆಯ ಅಪ್ಪಣೆಯಂತೆ ಮದುವೆಯನ್ನು ಮಾಡಿಕೊಳ್ಳಬೇಕೇ ಅಥವಾ ವೈರಾಗ್ಯದಿಂದ ಅದನ್ನು ಬಿಡಬೇಕೇ ಎಂದು ಈ ವಿಷಯವಾಗಿ ಸಂಶಯ ಪಡುತ್ತಲಿರುವ ನನ್ನನ್ನು ನೋಡಿ ಹಿತವಾದ ಈ ವಾಕ್ಯವನ್ನು ಹೇಳಿದನು. ಓ ಶುಕಕುಮಾರನೇ, ವ್ಯಸನ ಪಡಬೇಡ, ಮಿಥಿಲಾ ಪಟ್ಟಣಕ್ಕೆ ಹೋಗು ಎಂದು. ಅಲ್ಲಿ ವಿದೇಹ ದೇಶಕ್ಕೆ ದೊರೆಯಾಗಿ ವಿದೇಹ ವಂಶದಲ್ಲಿ ಹುಟ್ಟಿರುವ ಜನಕನೆಂಬ ರಾಜನು ಯಾವ ಬಾಧೆಯೂ ಇಲ್ಲದಂತೆ ರಾಜ್ಯಭಾರವನ್ನು ನಿರ್ವಹಿಸುತ್ತಾ ಇರುವನು. ಅವನು ಯಾವಾಗಲೂ ಕರ್ಮವನ್ನು ಮಾಡುತ್ತಲಿರುತ್ತಾನೆ. ಹಾಗಿದ್ದರೂ ರಾಗದ್ವೇಷಗಳಿಗೆ ಅಧೀನನಾಗದೆ ನಿರ್ಲಿಪ್ತನಾಗಿ ಬಂಧನಕ್ಕೆ ಸಿಲುಕದೆ ಅವನು ಜೀವನ್ಮುಕ್ತನು ಎಂದು ಪ್ರಸಿದ್ಧನಾಗಿರುತ್ತಾ ಪ್ರಜೆಗಳನ್ನು ಕಾಪಾಡುತ್ತಿರುತ್ತಾನೆ. ಹಾಗೆ ರಾಜ್ಯವನ್ನು ಆಳುತ್ತಾ ಇದ್ದರೂ ಅವನು ಮಾಯೆಯ ಮೋಹದ ಬಲೆಯ ಕಟ್ಟಿಗೆ ಒಳಗಾಗಿಲ್ಲ. ಹೀಗಿದ್ದರೂ ಓ ಮಗನೇ, ಕಾಡಿನಲ್ಲಿಯೇ ಇರುವ ನೀನು ಗೃಹಸ್ಥಾಶ್ರಮದ ಆಕರ್ಷಣೆಯ ಬಲೆಗೆ ಹೆದರುವ ಕಾರಣವೇನು? ಓ ಪುಣ್ಯಶಾಲಿಯಾದ ಮಗನೇ, ರಾಜಶ್ರೇಷ್ಠನಾದ ಆ ಜನಕನನ್ನು ನೋಡು, ಮನಸ್ಸಿನಲ್ಲಿರುವ ಸಂಶಯವನ್ನು ಬಿಡು, ಮದುವೆಯನ್ನು ಮಾಡಿಕೋ ಅಥವಾ ಆ ರಾಜನನ್ನೇ ಕೇಳಿ ತಿಳಿದುಕೋ. ಓ ಮಗನೇ, ಆ ರಾಜನು ನಿನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯವನ್ನು ತಿಳಿದು ಸಮಾಧಾನವನ್ನು ಹೇಳಿ ನಿವೃತ್ತಿ ಮಾಡುವನು. ಅವನ ವಿವರಣೆಯ ಮಾತನ್ನು ಕೇಳಿ ಸಮಾಧಾನವನ್ನು ಪಡೆದುಕೊಂಡ ಒಡನೆಯೇ ನನ್ನಲ್ಲಿಗೆ ಜಾಗ್ರತೆಯಾಗಿ ಬಾ. ಈ ರೀತಿಯಾಗಿ ತನ್ನ ತಂದೆಯು ಹೇಳಿರುವಂತಹ ಮಾತನ್ನು ವಿಷಯವನ್ನು ಶುಕಮುನಿ ಜನಕ ಮಹಾರಾಜನಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ ಆತ ಹೇಳ್ತಾನೆ, ಬೋ ಜನಕ ಮಹಾರಾಜನೇ, ಹೀಗೆ ಅವನ ಅಪ್ಪಣೆಯಂತೆ ನಿನ್ನ ಪಟ್ಟಣಕ್ಕೆ ಬಂದಿರುತ್ತೇನೆ. ನಾನು ಮುಕ್ತಿಯನ್ನು ಹೊಂದುವಂತಹ ಅಪೇಕ್ಷೆಯುಳ್ಳವನಾಗಿರುತ್ತೇನೆ. ಈಗ ನಾನು ಏನು ಮಾಡಬೇಕು ಎಂಬುದನ್ನು ಸತ್ಯವಾಗಿ ತಿಳಿಯ ಹೇಳು. ಓ ಮಹಾರಾಜನೇ, ನಾನು ತಪಸ್ಸನ್ನು ಮಾಡುವುದು, ಪುಣ್ಯಕ್ಷೇತ್ರಗಳಲ್ಲಿ ನಿಯಮಗಳನ್ನು ಆಚರಿಸುವುದು, ಯಜ್ಞಯಾಗಾದಿಗಳನ್ನು ನೆರವೇರಿಸುವುದು, ಪಾಠ ಪ್ರವಚನಗಳನ್ನು ಮುಂದುವರಿಸುವುದು ಮತ್ತು ತೀರ್ಥಯಾತ್ರೆಯನ್ನು ಮಾಡುವುದು ಅಥವಾ ವೇದಾಂತ ಶಾಸ್ತ್ರದಲ್ಲಿ ವಿವರಿಸಿರುವ ತತ್ವಜ್ಞಾನವನ್ನು ಸಂಪಾದಿಸುವುದು, ಇವುಗಳಲ್ಲಿ ಯಾವುದು ಮೋಕ್ಷಕ್ಕೆ, ಸಂಸಾರದ ಬಿಡುಗಡೆಗೆ ಉತ್ತಮವಾದ ಸಾಧನವು ಎಂಬುದನ್ನು ನನಗೆ ತಿಳಿಯ ಹೇಳು. ಜನಕರಾಜನು ಶುಕನನ್ನು ಕುರಿತು ಮುಂದೆ ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ಹೇಳ್ತಾನೆ, ಮೋಕ್ಷ ಮಾರ್ಗವನ್ನು ಅವಲಂಬಿಸಬೇಕೆನ್ನುವ ಬ್ರಾಹ್ಮಣನು ಮಾಡಬೇಕಾದುದನ್ನು ಹೇಳುತ್ತೇನೆ, ಕೇಳು. ಅಂಥವನು ಮೊದಲು 8ನೆಯ ವರ್ಷದಲ್ಲಿಯೇ ಉಪನಯನ ಸಂಸ್ಕಾರವನ್ನು ಪಡೆದವನಾಗಿ ಯೋಗ್ಯರಾದ ಗುರುಗಳ ಸನ್ನಿಧಿಯಲ್ಲಿ ವೇದಾಭ್ಯಾಸಕ್ಕೋಸ್ಕರ ಗುರುಕುಲವಾಸದ ನಿಯಮಾಚರಣೆಯನ್ನು ಮಾಡಬೇಕು.
ವೇದಗಳು, ವೇದಾಂತಗಳು ಮತ್ತು ವೇದಾಂಗಗಳು ಇವುಗಳನ್ನು ಸಮಗ್ರವಾಗಿಯೂ ಸಾಂಗವಾಗಿಯೂ ಅಧ್ಯಯನ ಮಾಡಿ ಗುರುಗಳಿಗೆ ತಕ್ಕಂತೆ ದಕ್ಷಿಣೆಯನ್ನು ಸಮರ್ಪಿಸಿ ಗುರುಕುಲದಿಂದ ಹೊರಟು ಸಮಾವರ್ತನ ಸಂಸ್ಕಾರವನ್ನು ನೆರವೇರಿಸಿ ಮದುವೆಯನ್ನು ಮಾಡಿಕೊಂಡು ಗೃಹಸ್ಥಾಶ್ರಮದಲ್ಲಿರಬೇಕು. ಅಲ್ಲದೆ ಯಜನ, ಯಾಜನ ಮುಂತಾದ ವರ್ಣಾಶ್ರಮ ಧರ್ಮಕರ್ಮಗಳನ್ನು ತಾನೇ ಮಾಡುತ್ತಾ ಧರ್ಮದಿಂದ ಕೂಡಿದ ಜೀವಿಕಾವೃತ್ತಿಯಿಂದ ಸ್ವಾವಲಂಬಿಯಾಗಿ ದೊರೆತುದರಲ್ಲಿ ಸಂತುಷ್ಟವಾಗಿಯೂ ನಿಸ್ಪೃಹನಾಗಿಯೂ ನಿರ್ಮಲ ಮನಸ್ಸುಳ್ಳವನಾಗಿಯೂ ಸತ್ಯಭಾಷಿಯಾಗಿಯೂ ಶುದ್ಧನಾಗಿಯೂ ಅಗ್ನಿಹೋತ್ರಾದಿ ನಿತ್ಯ ಕರ್ಮಗಳನ್ನು ಮಾಡುತ್ತಾ ಹೀಗೆ ನ್ಯಾಯವಾದ ರೀತಿಯಲ್ಲಿ ಜೀವಿಕೆಯನ್ನು ನಿರ್ವಹಿಸುತ್ತಾ ಇರಬೇಕು. ಮಕ್ಕಳನ್ನು, ಮೊಮ್ಮಕ್ಕಳನ್ನು ಪಡೆದು ಅವರಲ್ಲಿ ಸಂಸಾರವನ್ನು ಸಮರ್ಪಿಸಿ ತನ್ನ ಪತ್ನಿಯನ್ನು ಮಗನ ವಶಕ್ಕೆ ಬಿಟ್ಟು ತಪಸ್ಸಿನಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ 6 ಶತ್ರುಗಳನ್ನು ಜಯಿಸಿ ವಾನಪ್ರಸ್ಥಾಶ್ರಮದಲ್ಲಿ ಇರಬೇಕು. ಶಾಸ್ತ್ರ ನ್ಯಾಯವನ್ನು ಅನುಸರಿಸಿ ಪಂಚಾಗ್ನಿಗಳನ್ನು ಆತ್ಮ ಸಮಾರೋಪಣೆ ಮಾಡಿಕೊಂಡು ಹೀಗೆ ಆಶ್ರಮ ಧರ್ಮಗಳನ್ನು ತಿಳಿದು ಆಚರಿಸುತ್ತಾ ಚಿತ್ತಶುದ್ಧಿಯಿಂದ ಕ್ರಮವಾಗಿ ಶುದ್ಧವಾದ ವೈರಾಗ್ಯವು ಬಂದಿದ್ದಲ್ಲಿ 4ನೆಯದಾದಂತಹ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. ಈ ರೀತಿಯಾಗಿ ಜನಕ ಮಹಾರಾಜ ಶುಕಮುನಿಯಲ್ಲಿ ಹೇಳ್ತಾ ಇದ್ದಾನೆ. ಆತ ಮುಂದೆ ಏನು ಹೇಳ್ತಾನೆ ಅನ್ನುವಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.